ಹಿಮದ ಹೃದಯದಲ್ಲಿ ಅರಳಿದ ಹೂ ಭಾಗ 20. ಸಾಲಿಯನ್ ಮ್ಯಾನ್ಷನ್ನಲ್ಲಿ ಇಶಿಕಾ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಮಲಗಿದ್ದಳು. ಸಂಜೆ ಹೊತ್ತಿಗೆ ಎಚ್ಚರವಾಗಿ ಗಡಿಯಾರದ ಕಡೆ ನೋಡಿದಳು. ಏನು, ಆಗಲೇ 5 ಗಂಟೆ ಆಯ್ತಾ? ಅವಳು ತಕ್ಷಣ ಬೆಟ್ಟಿನಿಂದ ಎದ್ದು ನಿಂತಳು. ಬೇಗ ರೆಡಿಯಾಗಿ ಆಸ್ಪತ್ರೆಗೆ ಹೋಗಬೇಕು, ಅವರಿಬ್ಬರೂ ಒಟ್ಟಿಗೆ ಬಿಡುವುದು ಒಳ್ಳೆಯದಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಕನ್ನಡಿಯ ಮುಂದೆ ನಿಂತು ರೆಡಿಯಾಗುತ್ತಾ ತನ್ನ ಮುಂದಿನ ನಾಟಕದ ಬಗ್ಗೆ ಯೋಚಿಸತೊಡಗಿದಳು. ಸ್ವಲ್ಪ ಹೊತ್ತು ಹೋಗಿ ರುದ್ರನ ಮುಂದೆ ನಾಟಕ ಮಾಡಬೇಕು. ಅವನನ್ನು ಎಷ್ಟು ಕೇರ್ ಮಾಡ್ತೇನೆ ಅನ್ನೋ ಹಾಗೆ ತೋರಿಸ್ಬೇಕು. ಆಗಲೇ ನಾನು ಗೆಲ್ಲೋಕೆ ಆಗೋದು. ಅವಳ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ಅಷ್ಟರಲ್ಲಿ ಸಾರಾಂಶ್ ಮನೆಗೆ ಬಂದನು. ಅವನನ್ನು ನೋಡಿದ ಇಶಿಕಾ ತಕ್ಷಣ ಮತ್ತೊಂದು ಪ್ಲಾನ್ ಮಾಡಿಕೊಂಡಳು. ಇವನನ್ನ ಜೊತೆಗೆ ಕರೆದುಕೊಂಡು ಹೋದ್ರೆ ರುದ್ರನ ಜೊತೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ, ಮತ್ತೆ ಎಲ್ಲರಿಗೂ ನಾನು ಎಷ್ಟು ಒಳ್ಳೆಯವಳು ಅನ್ನೋದು ಕಾಣುತ್ತೆ ಅಂತ ಅಂದುಕೊಳ್ಳುತ್ತಾ ಮನಸ್ಸಿನಲ್ಲಿ ನಕ್ಕಳು. ಸ್ವಲ್ಪ ಹೊತ್ತಿನಲ್ಲೇ ಇಶಿಕಾ ರೆಡಿಯಾಗಿ ಕೆಳಗೆ ಬಂದಳು. ಸಾರಾಂಶ್, ಬಾ ಆಸ್ಪತ್ರೆಗೆ ಹೋಗೋಣ ಎಂದು ಕರೆದಳು. ಸಾರಾಂಶ್ ಖುಷಿಯಿಂದ ತಲೆ ಆಡಿಸಿದನು. ಇಬ್ಬರು ಕಾರಿನಲ್ಲಿ ಕುಳಿತು ಆಸ್ಪತ್ರೆಯ ಕಡೆ ಹೊರಟರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಆಸ್ಪತ್ರೆಯ ಕೊಠಡಿಯಲ್ಲಿ ರುದ್ರ ಮತ್ತು ಮೀರಾಳ ಸಂಬಂಧ ಮತ್ತೊಂದು ತಿರುವು ಪಡೆಯಲು ಸಿದ್ಧವಾಗಿತ್ತು ಎಂದು. ರುದ್ರನ ತೊಡೆಯ ಮೇಲೆ ಮಲಗಿದ್ದ ಮೀರಾಳನ್ನು ರುದ್ರ ತುಂಬಾನೇ ಜಾಗ್ರತೆಯಿಂದ ನೋಡಿಕೊಂಡಿದ್ದನು. ನಂತರ ಎದ್ದವಳು ಅವನಿಗೆ ಮಧ್ಯಾಹ್ನದ ಊಟ, ಮೆಡಿಸಿನ್ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಎಂದು ಹೇಳಿದಳು. ರುದ್ರ ಅವಳ ಮಾತನ್ನು ಕೇಳಿ ಮಲಗಿದ್ದನು. ಸಮಯ ನಿಧಾನವಾಗಿ ಕಳೆಯಿತು. ಸಂಜೆ 5 ಗಂಟೆ ಆದರೂ ರುದ್ರನ್ಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಮೀರಾ ಅವನ ಹತ್ತಿರವೇ ಕೂತು ಅವನನ್ನೇ ನೋಡುತ್ತಾ ಇದ್ದಳು. ಮನುಷ್ಯ ಹೊರಗಡೆ ನೋಡೋಕ್ಕೆ ಕಲ್ಲಿನ ಥರ ಇದ್ದಾರೆ, ಆದರೆ ಒಳಗಡೆ ಮನಸ್ಸು ತುಂಬ ಒಳ್ಳೆಯದೈತೆ. ಅವಳ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಓಡಾಡತೊಡಗಿದವು. ಆದರೂ ಇವರು ನನ್ನನ್ನು ಯಾಕೆ ಮದುವೆ ಆದರು ಅಂತ ಗೊತ್ತಾಗ್ತಾ ಇಲ್ಲ. ವಿಷಯ ಏನು ಅಂತ ಹೇಗೆ ಕಂಡುಹಿಡಿದು? ಎಲ್ಲರೂ ನಾನು ಕೆಟ್ಟವಳು ಅಂತ ಅಂದ್ಕೊಳ್ತಾರೆ. ನಾನು ಇವರ ಸಂಸಾರ ಹೊಡೆದೆ ಅಂತ ಕತೆ ಕಟ್ತಾರೆ. ನನಗೇನಾದರೂ ಪರವಾಗಿಲ್ಲ, ಆದರೆ ನನ್ನ ಮಗನನ್ನು ಯಾರು ದೋಷಣ ಮಾಡಬಾರ್ದು. ಮೊದಲು ಇವರು ನನ್ನ ಯಾಕೆ ಮದುವೆ ಆದ್ರು ಅಂತ ಕಂಡುಹಿಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಷ್ಟರಲ್ಲಿ ರುದ್ರನ ಮೇಲೆ ಇದ್ದ ರಗ್ಗು ಸ್ವಲ್ಪ ಕೆಳಗೆ ಜಾರಿದ್ದನ್ನು ಗಮನಿಸಿದಳು. ನಿಧಾನವಾಗಿ ಮುಂದೆ ಬಾಗಿ ಅವನಿಗೆ ರಗ್ಗನ್ನು ಸರಿಯಾಗಿ ಹೊದಿಸಲು ಮುಂದಾದಳು. ಆ ಕ್ಷಣವೇ ರುದ್ರನ ಕಣ್ಣುಗಳು ನಿಧಾನವಾಗಿ ತೆರೆದವು. ಏನ್ ಮಾಡ್ತಾ ಇದೆಯಾ? ಅವನ ಧ್ವನಿ ಕೇಳಿದ ಮೀರಾ ಬೆಚ್ಚಿ ಬಿದ್ದಳು. ಅದು ನಿಮಗೆ ಬ್ಲಾಂಕೆಟ್ ಹೊದಿಸ್ತಾ ಇದೆ. ರುದ್ರ ಅವಳನ್ನೇ ನೋಡುತ್ತಾ ಕೇಳಿದನು. ಅಷ್ಟೇನಾ, ಬೇರೆ ಏನಾದಿದೆಯಾ? ಅವನ ಕಣ್ಣೋಟಕ್ಕೆ ಮೀರಾಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಏನಿಲ್ಲ ಅಷ್ಟೇ ಎಂದು ತಡಬಡಿಸುತ್ತಾ ಹೇಳಿದಳು. ಅವಳು ಹಿಂದೆ ಸರಿಯಲು ಹೊರಟ ಕ್ಷಣ ರುದ್ರ ಅವಳ ಕೈ ಹಿಡಿದು ತನ್ನತ್ತ ಎಳೆದನು. ಎಲ್ಲಿ ಹೋಗ್ತೀಯಾ, ಇಲ್ಲೇ ಕೂತ್ಕೋ ಅಂದಾಗ ಮೀರಾಳ ಉಸಿರೇ ನಿಂತಂತಾಯಿತು. ಕೆಲವು ಕ್ಷಣ ಇಬ್ಬರ ನಡುವೆ ಮೌನ ಆವರಿಸಿತು. ನಂತರ ರುದ್ರ ನಿಧಾನವಾಗಿ ಹೇಳಿದನು, ನಾನು ವಾಶ್ರೂಮ್ಗೆ ಹೋಗಬೇಕು. ಮೀರಾ ಕೂಡಲೇ ತಲೆ ಆಡಿಸಿದಳು. ಬನ್ನಿ ಎಂದು ಅವಳು ಜಾಗ್ರತೆಯಿಂದ ಅವನನ್ನು ಎಬ್ಬಿಸಿದಳು. ಗಾಯಗಳಿಗೆ ನೋವಾಗದಂತೆ ಅವನ ಕೈ ಹಿಡಿದು ನಿಧಾನವಾಗಿ ವಾಶ್ರೂಮ್ ಕಡೆ ಕರೆದುಕೊಂಡು ಹೋದಳು. ರುದ್ರ ಮಾತ್ರ ನಡೆಯುತ್ತಾ ಅವಳನ್ನೇ ನೋಡುತ್ತಿದ್ದನು. ನನ್ನನ್ನು ಇಷ್ಟು ಕಾಳಜಿಯಿಂದ ನೋಡ್ಕೊಳ್ಳೋದು ಯಾಕೆ ಮೀರಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ವಾಶ್ರೂಮ್ನಿಂದ ಹೊರಗೆ ಬಂದ ನಂತರ ರುದ್ರ ನಿಧಾನವಾಗಿ ಬೆಡ್ ಮೇಲೆ ಕುಳಿತನು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವನು ಹಠಾತ್ತನೆ ಮೀರಾಳ ಕಡೆ ನೋಡಿದನು. ಮೀರಾ, ನನಗೆ ಟೀ ಕುಡಿಬೇಕಂತ ಅನ್ನಿಸ್ತಾ ಇದೆ. ಸರಿ ಸರ್, ತಗೊಂಡ್ಬರ್ತೀನಿ ಅಂತ ಹೇಳಿದ ಅವಳು ಹೊರಗೆ ಹೋದಳು. ಕೆಲವೇ ನಿಮಿಷಗಳಲ್ಲಿ ಬಿಸಿ ಬಿಸಿ ಟೀ ತಂದು ಅವನ ಕೈಗೆ ಕೊಟ್ಟಳು. ರುದ್ರ ಒಂದು ಸಿಪ್ಪು ಕುಡಿದು ಅವಳ ಕಡೆ ನೋಡಿದನು. ನೀನು ಕುಡಿಯಲ್ವಾ? ಇಲ್ಲ ಸರ್, ನನಗೆ ಬೇಡ ಎಂದಳು ಮೀರಾ. ರುದ್ರ ಹುಬ್ಬು ಮೇಲೇರಿಸಿದನು. ಇಲ್ಬಾ, ನನ್ನ ಪಕ್ಕದಲ್ಲಿ ಕೂತ್ಕೋ ಎಂದಾಗ ಅವಳು ಬುಜುಗರದಿಂದ ಅವನ ಪಕ್ಕ ಕುಳಿತಳು. ರುದ್ರ ಕಪ್ಪನ್ನು ಅವಳ ಮುಂದಿಟ್ಟನು. ಸ್ವಲ್ಪ ಕುಡಿ. ಬೇಡ ಸರ್, ಕುಡಿ ಎಂದು ಈ ಬಾರಿ ಆದೇಶದ ಧ್ವನಿಯಲ್ಲಿ ಹೇಳಿದನು. ಮೀರಾ ಏನು ಮಾತನಾಡದೆ ಅವನು ಕೊಟ್ಟ ಟೀಯನ್ನು ಸ್ವಲ್ಪ ಕುಡಿದಳು.
ಅವಳು ಟೀ ಕುಡಿದ ಕ್ಷಣ ರುದ್ರನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಮೀರಾಳಿಗೆ ಅರ್ಥವಾಗಲಿಲ್ಲ. ಆದರೆ ರುದ್ರನ ಮನಸ್ಸಿನಲ್ಲಿ ಮಾತ್ರ ಬೇರೆ ಯೋಚನೆಗಳು ಓಡ್ತಿದ್ದವು. ನನಗೆ ಟೀ ಬೇಕು ಅಂತ ಹೇಳಿದರೆ ತಂದು ಕೊಡುವವರು ತುಂಬ ಜನ ಇದ್ದಾರೆ, ಆದರೆ ನನಗೆ ಇವಳ ಕೈಯಿಂದಲೇ ತರಿಸ್ಬೇಕಂತ ಅನಿಸ್ತು. ಅವನು ಕಪ್ನತ್ತ ನೋಡಿದನು. ಒಂದು ಮಾತು ಕೂಡ ಎದುರು ಹೇಳದೆ, ಇಲ್ಲ ಅಂತಲೂ ಹೇಳದೆ ತೆಗೆದುಕೊಂಡು ಬಂದಳು. ಅವನ ದೃಷ್ಟಿ ಮತ್ತೆ ಮೀರಾಳ ಮೇಲೆ ಬಿತ್ತು. ನಾನೇನು ಹೇಳಿದ್ರು ಮಾಡ್ತಾಳೆ ಯಾಕೆ? ಆ ಪ್ರಶ್ನೆಗೆ ಉತ್ತರ ಅವನಿಗೂ ಸಿಗಲಿಲ್ಲ. ಮೀರಾ ಮಾತ್ರ ಏನು ಗೊತ್ತಿಲ್ಲದಂತೆ ಕಪ್ ಹಿಡಿದು ಕುಳಿತಿದ್ದಳು. ನಂತರ ಎಲ್ಲ ಟೀ ಕುಡಿದು ಮುಗಿಸಿದಳು. ರುದ್ರ ಅವಳು ಕುಡಿದ ಖಾಲಿ ಕಪ್ನತ್ತ ನೋಡಿದನು. ಒಂದು ಕ್ಷಣ ಅವನ ಮನಸ್ಸು ವಿಚಿತ್ರವಾಗಿ ಕದಡಿತು. ನಾನು ಕುಡಿದ ಟೀ ಎಂಜಲು ಅಂತ ಯೋಚನೆ ಕೂಡ ಮಾಡದೆ ಕುಡಿದ್ಲು. ಯಾಕೆ ಮೀರಾ, ಯಾಕೆ ನನ್ನೆಲ್ಲ ಮಾತು ಕೇಳ್ತೀಯ? ನಾನು ನಿಂಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ, ಎಷ್ಟು ಸಲ ನಿಂಗೆ ನೋವು ಮಾಡಿದ್ದೀನಿ, ಆದರೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ. ನಿನಗೆ ನನ್ನ ಮೇಲೆ ಸಿಟ್ಟು ಬರಲ್ವಾ? ಬೇಸರ ಆಗಲ್ವಾ? ನಾನು ಒಂದು ಮಾತು ಹೇಳಿದರೆ ಅದನ್ನು ಮಾಡ್ತೀಯ. ನನಗೇನು ಬೇಕಂತ ಕೇಳುವ ಮುಂಚೆ ಅರ್ಥ ಮಾಡ್ಕೊಳ್ತೀಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೀರಾಳನೆ ನೋಡತೊಡಗಿದನು. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬಹುಶಃ ನನ್ನನ್ನು ದ್ವೇಷ ಮಾಡ್ತಾ ಇದ್ರು. ಆದರೆ ನೀನು ಮಾತ್ರ ದಿನದಿಂದ ದಿನಕ್ಕೆ ನನ್ನನ್ನು ಇನ್ನೂ ಹೆಚ್ಚು ಕಾಳಜಿ ಮಾಡ್ತಾ ಇದೆಯಾ. ರುದ್ರನ ಹೃದಯ ವಿಚಿತ್ರವಾಗಿ ಬಡಿದುಕೊಳ್ಳತೊಡಗಿತು. ನಂತರ ಅವನು ತನ್ನ ಟೀ ಕಪ್ಪನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಡಲು ಮುಂದಾದನು. ಆದರೆ ಕೈಗಾದ ಗಾಯದ ಕಾರಣ ಅವನ ಕೈಗೆ ಇನ್ನೂ ಶಕ್ತಿ ಬಂದಿರಲಿಲ್ಲ. ಕೈ ಜಾರಿತು, ಕಪ್ ಕೆಳಗೆ ಬೀಳತೊಡಗಿತು. ಅದರ ಜೊತೆಗೆ ರುದ್ರನ ಸಮತೋಲನವು ತಪ್ಪಿತು. ಸರ್ ಎಂದು ಕೂಗುತ್ತಾ ಮೀರಾ ಗಾಬರಿಯಿಂದ ಎದ್ದು ಅವನ ಕಡೆ ಓಡಿದಳು. ಅವನು ಇನ್ನೇನು ಬೀಳಬೇಕು, ಅಷ್ಟರಲ್ಲಿ ಅವಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಒಂದು ಕ್ಷಣ ಸಮಯವೇ ನಿಂತಂತಾಯಿತು. ರುದ್ರನ ಒಂದು ಕೈ ಅವಳ ಸೊಂಟದ ಮೇಲೆ ಇತ್ತು. ಮೀರಾಳ ಕೈಗಳು ಅವನ ಎದೆಯ ಮೇಲೆ ನೆತ್ತಿಕೊಂಡಿದ್ದವು. ಇಬ್ಬರ ಕಣ್ಣುಗಳು ಒಂದನ್ನೊಂದು ಹುಡುಕಿದವು, ಮತ್ತೆ ಬೇರ್ಪಡಲೇ ಇಲ್ಲ. ಮೀರಾಳ ಉಸಿರು ವೇಗವಾಗಿತ್ತು. ರುದ್ರನ ಹೃದಯ ಕೂಡ ವಿಚಿತ್ರವಾಗಿ ಪಡೆದುಕೊಳ್ಳುತ್ತಿತ್ತು. ಸರ್, ಜಾಗ್ರತೆ. ಅವಳ ಧ್ವನಿಯಲ್ಲಿ ಇದ್ದ ಕಾಳಜಿ ರುದ್ರನ ಮನಸ್ಸನ್ನು ತಟ್ಟಿತು. ನನಗೇನೂ ಆಗಲ್ಲ ಎಂದು ನಿಧಾನವಾಗಿ ಹೇಳಿದನು. ಯಾಕಂದ್ರೆ ನಾನು ಬೇಡ ಮುಂಚೆ ಹಿಡಿದುಕೊಳ್ಳಕ್ಕೆ ನೀನಿದೆಯಲ್ವಾ? ಆ ಮಾತು ಕೇಳಿ ಮೀರಾಳ ಕೆನ್ನೆಗಳು ಕೆಂಪಾದವು. ಇಬ್ಬರ ಕಣ್ಣೋಟಗಳು ಬೆಸೆದು ಹೋಗಿದ್ದವು. ಆದರೆ ಆ ದೃಶ್ಯವನ್ನು ಬಾಗಿಲ ಹೊರಗಡೆ ನಿಂತಿದ್ದ ಇನ್ನಿಬ್ಬರು ನೋಡುತ್ತಿದ್ದರು. ಇಶಿಕಾಳ ಮುಖ ಕೋಪದಿಂದ ಕೆಂಪಾಯಿತು. ಥಡ್, ಅವಳು ಕೋಪದಿಂದ ಗೋಡೆಯ ಮೇಲೆ ಕೈ ಬಡಿದಳು. ಮಮ್ಮಿ, ಅವ್ರ ಡ್ಯಾಡಿ ಜೊತೆ ಯಾಕಿದ್ದಾರೆ ಎಂದು ಸಾರಾಂಶ್ ಮುಗ್ಧವಾಗಿ ಕೇಳಿದನು. ಇಶಿಕಾ ತಕ್ಷಣ ತನ್ನ ಮುಖದ ಭಾವನೆಯನ್ನು ಬದಲಾಯಿಸಿಕೊಂಡಳು. ಸಾರಾಂಶ್ನ ಭುಜದ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳಿದಳು, ಅವಳು ನಿನ್ನ ಡ್ಯಾಡಿ ನಮ್ಮಿಂದ ಕಿತ್ಕೊಳ್ಳೋಕ್ಕೆ ಬಂದವಳು. ಆ ಥರ ಆಗ್ದಂತೆ ನಾವೇ ನೋಡ್ಕೊಳ್ಬೇಕು. ಅವಳ ಮಾತನ್ನು ಸಾರಾಂಶ್ ಗಮನದಿಂದ ಕೇಳಿದನು. ಈಗ ನಡಿ, ಒಳಗೆ ಹೋಗೋಣ. ನಾನು ಹೇಳಿದ ನೆನಪಿದೆ ಅಲ್ವಾ ಎಂದು ಇಶಿಕಾ ಕೇಳಿದಳು. ಹೌದು ಮಮ್ಮಿ ಎಂದು ಸಾರಾಂಶ್ ತಲೆ ಆಡಿಸಿದನು. ಇಶಿಕಾ ತೃಪ್ತಿಯಿಂದ ನಕ್ಕಳು. ಗುಡ್ ಎಂದು ಹೇಳಿ ಅವನ ಕೈ ಹಿಡಿದು ರೂಮಿನೊಳಗೆ ನಡೆದಳು. ಬಾಗಿಲು ತೆರೆದ ಸದ್ದಿಗೆ ರುದ್ರ ಮತ್ತು ಮೀರಾ ಇಬ್ಬರು ತಕ್ಷಣ ದೂರ ಸರಿದರು. ಡ್ಯಾಡಿ ಎಂದು ಸಾರಾಂಶ್ ಓಡುತ್ತಾ ಬಂದು ರುದ್ರನನ್ನು ಅಪ್ಪಿಕೊಂಡನು. ಸಾರಾಂಶ್ನನ್ನು ನೋಡಿದ ರುದ್ರನ ಮುಖದಲ್ಲಿ ನಗು ಮೂಡಿತು. ಆದರೆ ಇಶಿಕಾಳ ಕಣ್ಣುಗಳು ಮಾತ್ರ ಮೀರಾಳ ಮೇಲೆಯೇ ನೆಟ್ಟಿದ್ದವು. ಸ್ವಲ್ಪ ದಿನ ಖುಷಿಯಾಗಿರು ಮೀರಾ, ಆಮೇಲೆ ನಿನ್ನ ಜೀವನವನ್ನು ಹೇಗೆ ನರಕ ಮಾಡ್ತೀನಿ ನೋಡು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಇಶಿಕಾ ಬಂದ ಕ್ಷಣ ಮೀರಾ ತಕ್ಷಣ ರುದ್ರನಿಂದ ದೂರ ಸರಿದು ಸೋಫಾದ ಮೇಲೆ ಹೋಗಿ ಕುಳಿತುಕೊಂಡಳು. ಇಶಿಕಾ ಅದನ್ನೇ ಕಾಯುತ್ತಿದ್ದವಳಂತೆ ನೇರವಾಗಿ ರುದ್ರನ ಪಕ್ಕ ಬಂದು ಕುಳಿತಳು. ಹೇಗಿದ್ದೀರ ರುದ್ರ ಎಂದು ಕಾಳಜಿರುವಂತೆ ಕೇಳಿದಳು. ಆದರೆ ರುದ್ರ ಅವಳ ಮಾತನ್ನು ಕೇಳಿಯೂ ಕೇಳಿಸದಂತೆ ಮಾಡಿದನು. ಅವನು ಸಂಪೂರ್ಣ ಗಮನವನ್ನು ಸಾರಾಂಶ್ನ ಕಡೆ ತಿರುಗಿಸಿ ಅವನ ಜೊತೆ ನಗುತ್ತಾ ಮಾತನಾಡತೊಡಗಿದನು. ಇದನ್ನು ನೋಡಿ ಇಶಿಕಾಳ ಮುಖ ಕೋಪದಿಂದ ಕೆಂಪಾಯಿತು. ಅವಳ ಜೊತೆ ನಗ್ನಗ್ತಾ ಮಾತಾಡ್ತಾನೆ, ನಾನು ಮಾತಾಡಿದ್ರೆ ನಿಮಗೆ ಬಾಯೇ ಬರಲ್ಲ. ಇರಲಿ, ಎಷ್ಟು ದಿನ ಇದೆಲ್ಲ? ಒಂದ್ಸಲ ನನ್ನ ಕೆಲಸ ಆಯಿತು ಅಂದರೆ ಅವಳ ಮುಖ ನೋಡೋಕ್ಕೂ ಅಸಹ್ಯ ಪಡ್ತೀಯ ನೀನು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಇಶಿಕಾ ಮತ್ತೆ ಮಾತು ಶುರು ಮಾಡಿದಳು.
ರುದ್ರ ಅವಳ ಮನೆಗೆ ಹೋಗಲಿ, ನಾನು ನಿಮ್ಮ ಜೊತೆ ಇರ್ತೀನಿ. ಅವಳ ಮಾತು ಕೇಳಿದ ಕ್ಷಣ ರುದ್ರನ ಮುಖ ಗಂಭೀರವಾಯಿತು. ಅವನು ನಿಧಾನವಾಗಿ ಅವಳ ಕಡೆ ತಿರುಗಿ ನೋಡಿದನು. ಏನು ಬೇಕಾಗಿಲ್ಲ. ಆ ಒಂದು ಮಾತಿಗೆ ಇಶಿಕಾಳ ಮುಖ ಬಾಡಿತು. ನಾಳೆ ನಾನೇ ಮನೆಗೆ ಬರ್ತೀನಿ, ನೀವಿಬ್ರು ಹೋಗಿ ಅಂತ ಹೇಳಿ ಒಂದು ಕ್ಷಣ ನಿಂತು ಮೀರಾಳ ಕಡೆ ನೋಡಿದನು. ಇವಳು ಇರ್ತಾಳೆ. ಆ ಮಾತು ಕೇಳಿದ ಕ್ಷಣ ಇಶಿಕಾಳ ಕೈಗಳು ಕೋಪದಿಂದ ಬಿಗಿಯಾದವು. ಯಾಕೆ ರುದ್ರ, ನಾನು ನಿಮ್ಮ ಜೊತೆ ಇದ್ರೆ ನಿಮಗೆ ಇಷ್ಟ ಆಗಲ್ವಾ? ನಾನು ನಿಮ್ಮ ಹೆಂಡತಿ ಎದ್ದವಳು ಗಂಡನ ಸೇವೆ ಮಾಡಿ ಧರ್ಮ ಅಲ್ವಾ ಅಂತ ಅವಳು ಹೇಳಿದಾಗ ರುದ್ರ ಅವಳನ್ನೇ ನೇರವಾಗಿ ನೋಡಿದನು. ನನ್ನನ್ನು ನೋಡ್ಕೊಳ್ಳೋಕೆ ಯಾರು ಇರಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ. ಆ ಮಾತು ಕೇಳಿ ಇಶಿಕಾ ಸಂಪೂರ್ಣ ಮೌನವಾದಳು. ಆದರೆ ಒಳಗೊಳಗೆ ಅವಳ ಕೋಪ ಮತ್ತು ದ್ವೇಷ 3 ಪಟ್ಟು ಹೆಚ್ಚಾಗಿತ್ತು. ಇಲ್ಲ, ಹೀಗೆ ಆಗಲು ನಾನು ಬಿಡಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅಷ್ಟರಲ್ಲಿ ಅವಳ ದೃಷ್ಟಿ ಸಾರಾಂಶ್ನ ಮೇಲೆ ಬಿತ್ತು. ಅವಳು ಅವನಿಗೆ ಕಣ್ಣಲ್ಲೇ ಸನ್ನೆ ಮಾಡಿದಳು. ಸಾರಾಂಶ್ ಕೂಡಲೇ ಅರ್ಥ ಮಾಡಿಕೊಂಡನು. ಅವನು ರುದ್ರನ ಕೈ ಹಿಡಿದು ದುಃಖದಿಂದ ಕೇಳಿದನು, ಡ್ಯಾಡಿ, ಇವ್ರು ಬಂದ್ಮೇಲೆ ನಿಮಗೆ ನಾವು ಬೇಡವಾದ್ವಾ? ರುದ್ರನ ಮುಖ ಬದಲಾಯಿತು. ಯಾವಾಗಲೂ ಇವ್ರ ಜೊತೆಗೇನೆ ಇರ್ತೀರ. ಕ್ಲಾಸಲ್ಲಿ ಎಲ್ಲರೂ ನನ್ನನ್ನು ಮಾಕ್ ಮಾಡ್ತಾರೆ. ನೀನು ಡ್ಯಾಡಿ ಹೋಮ್ ಬ್ರೇಕರ್ನಲ್ಲಿ ಮದುವೆ ಆಗಿದ್ದಾರೆ, ನಿಮಗೆಲ್ಲ ಮೋಸ ಮಾಡಿ ಅವ್ರ ಜೊತೆಗೇನೆ ಇರ್ತಾರಂತ ಹೇಳ್ತಾ ಇದ್ರು. ಇದು ನಿಜನಾ ಡ್ಯಾಡಿ? ಇವ್ರು ನಿಮ್ಮನ್ನು ನಮ್ಮಿಂದ ದೂರ ಮಾಡ್ತಾರ? ಅವನು ಕೋಪದಿಂದ ಮೀರಾಳ ಕಡೆ ತಿರುಗಿ ನೋಡಿದನು. ಬ್ಯಾಡ್ ವುಮನ್, ಐ ಹೇಟ್ ಹರ್. ಆ ಮಾತು ಕೇಳಿದ ಕ್ಷಣ ಮೀರಾಳ ಹೃದಯವೇ ನಿಂತಂತಾಯಿತು. ಅವಳ ಕಣ್ಣುಗಳಲ್ಲಿ ನೋವು ತುಂಬಿಕೊಂಡಿತು. ತಾನು ಸಹಿಸಿಕೊಂಡ ಅವಮಾನಕ್ಕಿಂತ ವಿಹಾನ ವಯಸ್ಸಿನ ಹುಡುಗ ತನ್ನನ್ನು ದ್ವೇಷದಿಂದ ನೋಡಿದ್ದು ಅವಳಿಗೆ ಹೆಚ್ಚು ನೋವಾಯಿತು. ರುದ್ರನ ಮುಖ ಗಟ್ಟಿಯಾಯಿತು. ಅವನು ಕೂಡಲೇ ಸಾರಾಂಶನನ್ನು ಸಮಾಧಾನ ಮಾಡುತ್ತಾ ಹೇಳಿದನು, ಸಾಕು, ಅದರೆಲ್ಲ ಮಾತಾಡಬಾರ್ದು. ಅವ್ರು ನೀನು ಚಿಕ್ಕಮ್ಮ, ಬೇರೆಯವ್ರು ಹೇಳೋ ಮಾತುಗಳನ್ನ ನೀನು ಕಿವಿಗೆ ಹಾಕ್ಕೊಳ್ಬಾರ್ದು. ಈಗ ನೀನು ನಿನ್ನ ಮಮ್ಮಿ ಜೊತೆ ಮನೆಗೆ ಹೋಗು. ಸಾರಾಂಶ್ನ ಕಣ್ಣುಗಳು ತುಂಬಿ ಬಂದವು. ಡ್ಯಾಡಿ, ನೀವು ಬದಲಾಗಿದ್ದೀರಾ, ಮೊದಲಿನ ಥರ ಇಲ್ಲ ಎಂದು ಹೇಳಿ ಕೋಪದಿಂದ ಎದ್ದು ನಿಂತನು. ಮಮ್ಮಿ, ಬನ್ನಿ ಮನೆಗೆ ಹೋಗೋಣ ಎಂದು ಇಶಿಕಾಳ ಕೈ ಹಿಡಿದು ಹೊರಡಲು ತಿರುಗಿದ್ದನು. ಹೋಗುವಾಗ ಕೋಪದಿಂದ ಉದ್ದೇಶಪೂರ್ವಕವಾಗಿ ಮೀರಾಳ ಭುಜಕ್ಕೆ ಗಟ್ಟಿಯಾಗಿ ತಳ್ಳಿಕೊಂಡು ಹೋದನು. ಮೀರಾ ಸಮತೋಲನ ಕಳೆದುಕೊಂಡು ಹಿಂದೆ ಬೀಳುವವಳಿದ್ದಳು. ಕೂಡಲೇ ಸಾವರಿಸಿಕೊಂಡು ಕೂತಳು. ಅದನ್ನು ನೋಡಿದ ರುದ್ರನ ಕಣ್ಣುಗಳಲ್ಲಿ ನೋವು ಕಾಣಿಸಿತು. ಆದರೆ ಮೀರಾ ಮಾತ್ರ ತಲೆ ತಗ್ಗಿಸಿಕೊಂಡು ಕೂತಿದ್ದಳು. ಎಲ್ಲರೂ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಈ ಮಗು ಕೂಡ. ಅವಳ ಕಣ್ಣುಗಳು ತುಂಬಿ ಬಂದವು. ಆ ಕ್ಷಣದಲ್ಲಿ ರುದ್ರನಿಗೆ ಮೊದಲ ಬಾರಿಗೆ ಅರ್ಥವಾಯಿತು ಮೀರಾ ತನ್ನ ಜೊತೆ ಮದುವೆಯಾಗಿದ್ದಕ್ಕೆ ಎಷ್ಟು ದೊಡ್ಡ ಬೆಲೆ ಕೊಡುತ್ತಿದ್ದಾಳೆ ಎಂದು. ಕತೆ ಮುಂದುವರಿಯಿತು. ಮೀರಾಳ ಕಣ್ಣಲ್ಲಿ ಕಾಣಿಸಿದ ನೋವು ರುದ್ರನ ಹೃದಯವನ್ನು ಕದಡಿತು. ಮೊದಲ ಬಾರಿಗೆ ತನ್ನ ಕಾರಣದಿಂದ ಮೀರಾ ಅನುಭವಿಸುತ್ತಿರುವ ಅವಮಾನವನ್ನು ಕಂಡ ರುದ್ರ ಇನ್ನು ಮೌನವಾಗಿರುತ್ತಾನ? ಇನ್ನೊಂದೆಡೆ ಇಶಿಕಾ ಹೆಣೆದಿರುವ ಹೊಸ ಸಂಚು ಯಾವ ದೊಡ್ಡ ಬಿರುಗಾಳಿಯನ್ನು ತರಲಿದೆ. ಸಾರಾಂಶ್ ಮನಸ್ಸಿನಲ್ಲಿ ಮೀರಾಳ ವಿರುದ್ಧ ವಿಷ ತುಂಬುತ್ತಿರುವ ಇಶಿಕಾ ಮುಂದೇನು ಮಾಡಲಿದ್ದಾಳೆ? ಮೀರಾಳ ಬದುಕಿನಲ್ಲಿ ಹೊಸ ಸಂತೋಷ ಅರಳುತ್ತದೆಯಾ, ಅಥವಾ ಮತ್ತೊಂದು ದೊಡ್ಡ ಪರೀಕ್ಷೆ ಅವಳನ್ನು ಎದುರು ನೋಡುತ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.